ಜನವರಿ 6 ನಾಟಿ ಕೋಳಿ ಸಾರು. The most intelligent politician in India. ತುಂಬ ಖುಷಿ, ಫುಲ್ ಖುಷಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. 2792 ದಿನಗಳ ಕಾಲ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು ಈಗ ಹೊಸ ದಾಖಲೆಯನ್ನ ನಿರ್ಮಿಸಿದ್ದಾರೆ. ದೇವರಾಜ ಅರಸು ಅವರ ದಾಖಲೆ ಏನಿತ್ತು, ಅತ್ಯಧಿಕ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದಂಥ ಆ ದಾಖಲೆಯನ್ನು ಸಿದ್ದರಾಮಯ್ಯನವರು ಇವತ್ತಿಗೆ ಸರಿಗಟ್ಟಿದ್ದಾರೆ. ಹೀಗಾಗಿ ಅಹಿಂದ ಯುವ ಒಕ್ಕೂಟ ಇವತ್ತು ನೆಲಮಂಗಲದಲ್ಲಿ ಒಂದು ನಾಟಿ ಕೋಳಿ ಔತಣಕೂಟವನ್ನು ಆಯೋಜನೆ ಮಾಡಿದೆ. ಬನ್ನಿ, ಈ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ, ಹೇಗೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ, ಇದರ ಕಂಪ್ಲೀಟ್ ಝಲಕನ್ನು ನಾವು ನಿಮಗೆ ತೋರಿಸ್ತೀವಿ. ನಮಗೆ ತುಂಬ ಸಂತೋಷ. ಸಿದ್ದರಾಮಯ್ಯ ದೇವರಾಜ ಅರಸು ದಾಖಲೆ ಮುದ್ರದಿಂದ ಸಿದ್ದರಾಮಯ್ಯನ ಅಭಿಮಾನಿಗಳು ನಾವು. ಅದರಿಂದ ನಮಗೆ ತುಂಬ ಸಂತೋಷ. 17 ಬಜೆಟ್ ಮಾಡಿಸಿದ್ದಾರೆ, ಇನ್ನೂ 3 ಬಜೆಟ್ ಬಾಕಿ ಇದ್ದಾವೆ. 3 ಮುಂಡಿಸಿದ್ರೆ 20 ಬಜೆಟ್ ಆಗೋಗ್ತವೆ. ಅದೊಂದು ದೀರ್ಘಾವಧಿ ಬಜೆಟ್ ಆಗೋಗಿರುತ್ತೆ. 20 ಬಜೆಟ್ ಮುಂಡಿಸಿರೋಂಥ ಯಾರು ಇರಲ್ಲ. ಅದು ಒಂದು ಮಂಡಿಸ್ಲಿ ಎಂಬುದನ್ನು ನಮ್ಮ ಕಳಕಳಿ. ಸಿದ್ದರಾಮಯ್ಯ ಅಭಿಮಾನಿ ಆಗಿರೋದ್ರಿಂದ ದಯವಿಟ್ಟು ಪೂರ್ಣಾವಧಿ ಈ ವರ್ಷದಿಂದ ಅಷ್ಟೇ, ಈ 5 ವರ್ಷ ಇದೆಯಲ್ಲ, ಇದು ಪೂರ್ಣಾವಧಿ ಆಗಲಿ ಎಂಬುದೇ ನಮ್ಮ ಕಳಕಳಿ ಪ್ರಾರ್ಥನೆ. ಆ ಶಕ್ತಿ ದೇವರು ಚಾಮುಂಡೇಶ್ವರಿ ಕೊಡ್ಲಿ ಅನ್ನೋದೇ ನಮ್ಮ ಭಾಗ್ಯ. ಊಟ ತುಂಬಾ ಟೇಸ್ಟ್ ಇದೆ. ನಾಟಿ ಕೋಳಿ ಸಾರು ಜನವರಿ 6 ಅವ್ರ ಪ್ರೀತಿ. ಜನವರಿ ಸಿದ್ದರಾಮಯ್ಯ ಪ್ರೀತಿದು ಬೊಂಬಾಟಾಗಿದೆ ಸಾರು ಮಾತ್ರ. ಒಳ್ಳೆ ರಾಜಕೀಯ ಆಳಿದ್ದಾರೆ, ಒಳ್ಳೆ ಜನ, ಒಳ್ಳೆ ವ್ಯಕ್ತಿ. ಅವ್ರ ನಾಟಿ ಕೋಳಿ ಸಾರು ಮಾತ್ರ ಸೂಪರ್ ಆಗಿದೆ. ಚೆನ್ನಾಗಿದೆ. ಅವ್ರದ್ದು ಇದೇ ಅವ್ರಿಗೆ ಇಷ್ಟ. ಅದು ಚೆನ್ನಾಗೈತೆ. ಜನವರಿ 6 ನಾಟಿ ಕೋಳಿ ಸಾರು ಸಾಕಾಗಿದೆ. ಅವರು ಇನ್ನೂ ಚೆನ್ನಾಗಿರಲಿ, ಇನ್ನೂ ಆರೋಗ್ಯ ಚೆನ್ನಾಗಿರಲಿ, ಇನ್ನೂ ರಾಜ್ಯ ಆಳಲಿ. ಈಗ ಹೆಂಗಿದೆ ಟೇಸ್ಟ್? ಚೆನ್ನಾಗಿದ್ಯಾ? ನಾಟಿ ಕೋಳಿ ಸಾರು ಚೆನ್ನಾಗಿದೆ. ಸಿದ್ದರಾಮಯ್ಯ ತುಂಬಾ ಇಷ್ಟ. ಹಂಗೆ ಟೇಸ್ಟ್ ಇದೆಯಾ? ಚೆನ್ನಾಗಿದೆ. ಸಿದ್ದರಾಮಯ್ಯ ಬಗ್ಗೆ ಏನ್ ಹೇಳ್ತೀರಿ? ಏನು ಹೇಳಲ್ಲ, ಪರವಾಗಿಲ್ಲ. ಒಳ್ಳೆ ಸಿಎಂ ಪರವಾಗಿಲ್ಲ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಜಾಗ ಕೊಟ್ರು, ಅಕ್ಕಿ ಕೊಟ್ರು, ಹೇಳು. ಜಾಗ ಕೊಟ್ರು, ಅಕ್ಕಿ ಕೊಟ್ರು, ಮಾಡಿ ಜಾಗ ಕೊಟ್ಟಿದ್ದಾರೆ. ಓಕೆ, ನೀವೇನ್ ಹೇಳ್ತೀರಿ ಸರ್? ಸೂಪರ್. ಅವ್ರು ಇರೋವರೆಗೂ ಜನ ಚೆನ್ನಾಗಿರ್ತಾರೆ. ಅವ್ರು ಹೋದ್ಮೇಲೆ ನಾವಂತೂ ಇನ್ಯಾವತ್ತೂ ಕಾಂಗ್ರೆಸ್ಗಿರಲ್ಲ. ಇದೇ ಅವ್ರಿದ್ರೆ ಇರ್ತೀವಿ, ಅವ್ರಿಲ್ಲ ಅಂದರೆ ಕಾಂಗ್ರೆಸ್ಗಂತೂ ಮಕ ತಿರುಗೂ ನೋಡಲ್ಲ. ಜನವರಿ 6 ನಾಟಿ ಕೋಳಿ ಸಾರು ಅಂತ ಹೇಳಿ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ಅತ್ಯಂತ ಸುದೀರ್ಘ ಮುಖ್ಯಮಂತ್ರಿ ಎಂಬ ದಾಖಲೆ ಏನಿತ್ತು, ಆ ದಾಖಲೆಯನ್ನ ಮುರಿದು ಇವತ್ತು ಕರ್ನಾಟಕ ರಾಜ್ಯ ಕಂಡಂತ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿಯಾಗಿ, ಜನಪ್ರಿಯ ಮುಖ್ಯಮಂತ್ರಿಯಾಗಿ, ಸುದೀರ್ಘ ಮುಖ್ಯಮಂತ್ರಿಯಾಗಿ ಇವತ್ತು ಸಿದ್ದರಾಮಯ್ಯನವರು ದಾಖಲೆಯನ್ನು ಬರೆದಿದ್ದಾರೆ. ಬಹುಶಃ ಬಂಗಾರದ ಅಕ್ಷರಗಳಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಈ ದಾಖಲೆ ಸದಾ ಚಿರಸ್ಥಾಯಿಯಾಗಿ ಉಳ್ಕೊಳ್ಳಿದೆ. ಸೊ ಸಿದ್ದರಾಮಯ್ಯನವರಂಥ, ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವು ನೋಡಿದ್ದೀವಿ, ಸಿದ್ದರಾಮಯ್ಯನವರು ವೇದಿಕೆಗೆ ಹತ್ತಿದ್ರೆ ಸಾಕು, ದೇವೇಗೌಡರು ವೇದಿಕೆ ಹತ್ತೋದು ನೋಡಿದ್ದೀವಿ, ಯಡಿಯೂರಪ್ಪನವ್ರನ್ನ ವೇದಿಕೆ ಹತ್ತೋದು ನೋಡಿದ್ದೀವಿ, ಬಂಗಾರಪ್ಪನವ್ರಿಗೆ ಭಾಳ ಜನಪ್ರಿಯತೆ ಇತ್ತು. ಇವರು ನಾವು ಧರ್ಮಸಿಂಗ್ ಅವರು ಮತ್ತು ಮೊಯ್ಲಿಯವರು, ಈ ಥರ ಅನೇಕ ಜನ, SM ಕೃಷ್ಣ ಅವರು, ಇವರೆಲ್ಲ ಅನೇಕ ಜನ ನಾಯಕರು ಜನರನ್ನ ಆಕರ್ಷಿಸಿದ್ದನ್ನು ನೋಡಿದ್ದೀವಿ. ಆದರೆ ಸಿದ್ದರಾಮಯ್ಯನವರ ಜನಾಕರ್ಷಣೆ ಅನ್ನೋದು ಕರ್ನಾಟಕ ರಾಜ್ಯ ಬಹುಶಃ ಎಂದೂ ಮರೆಯಲಾರದಂತೆ ಇಡೀ ಕರ್ನಾಟಕ ರಾಜ್ಯ ಜನಸಮೂಹ ಅವರ ಹೆಸರನ್ನು ಕೇಳಿದ ತಕ್ಷಣ, ಅವರ ವೇದಿಕೆಯಲ್ಲಿ ನಿಂತ ತಕ್ಷಣ ಹರ್ಷೋದ್ಗಾರ ಮಾಡೋದನ್ನು ನಾವು ಕಂಡಿದ್ದೇವೆ. ಸೊ ಆ ಹರ್ಷೋದ್ಗಾರಕ್ಕೆ ಕಾರಣ ಏನು ಅಂತಂದರೆ ಅವರ ಬದ್ಧತೆ, ಅವರ ಪರಿಶುದ್ಧತೆ ಮತ್ತು ಅವರ ನಡವಳಿಕೆ. ಬಹುಶಃ ಸಿದ್ದರಾಮಯ್ಯನವರಷ್ಟು ಸುದೀರ್ಘ ಕಾಲ, ಬಹುಶಃ ಕಿಮ್ಮನೆ ರತ್ನಾಕರ್ ಅವ್ರದ್ದು ಒಂದು ಇಂಟರ್ವ್ಯೂ ಪಾಡ್ಕಾಸ್ಟ್ ನಾನು ನೋಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರಷ್ಟು ಸುದೀರ್ಘ ಕಾಲ ಯಾರಾದರೂ ಅಧಿಕಾರದಲ್ಲಿ ಇದ್ದಿದ್ರೆ ಕನಿಷ್ಠ ಪಕ್ಷ ಅರ್ಧ ಕರ್ನಾಟಕ ಇವತ್ತು ಅವ್ರ ಹೆಸರಲ್ಲಿ ಬರ್ಕೊಂಡ್ಬಿಡ್ತಾ ಇದ್ರು. ಆದರೆ ಸಿದ್ದರಾಮಯ್ಯನವರು ಒಬ್ಬ ಪ್ರಾಮಾಣಿಕನಾಗಿ ಉಳಿಯುವಂಥ ತೀರ್ಮಾನವನ್ನು ಮಾಡಿ ಕಡೆಯ ದಿನದ ತನಕ ಅವರು ಪ್ರಾಮಾಣಿಕನಾಗಿಯೇ ಶುದ್ಧ ಹಸ್ತದ ಸಿದ್ದರಾಮಯ್ಯ ಎಂಬ ಹೆಸರನ್ನು ಪಡೆದಿದ್ದಾರೆ. ಅವತ್ತು ಕಿಮ್ಮನೆ ರತ್ನಾಕರ್ ಅವರು ಹೇಳಿದ ಮಾತು ಎಷ್ಟು ಸತ್ಯ ಅಂತಂದರೆ, ಈ ಮಾತು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಮತ್ತೊಮ್ಮೆ ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಸಿದ್ದರಾಮಯ್ಯ ಶುದ್ಧರಾಮಯ್ಯನಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಅದ್ಭುತವಾದ ಆಡಳಿತವನ್ನು ಕೊಟ್ಟಿದ್ದಾರೆ. ಬಹುಶಃ ಇದಕ್ಕೆ ಈ ಒಂದು ಸಂಭ್ರಮವನ್ನು ಆಚರಿಸೋದಕ್ಕೆ ನೋಡಿ, ಇವರೆಲ್ಲ ಕಾರ್ಯಕರ್ತರು, ಭಾಳಷ್ಟು ಜನಕ್ಕೆ ಪಕ್ಷದ ಹಂಗೂ ಇಲ್ಲ, ಪಕ್ಷವನ್ನು ಮೀರಿ ಇಲ್ಲಿ ಭಾಳ ಜನ ಬಂದು ಕೂತಿದ್ದಾರೆ. ಸುಮ್ಮನೆ ಕಾಣಬಾರ್ದು ಅಂತ ತೆರೆ ಮೇಲೆಲ್ಲಿ ಕೂತಿದ್ದಾರೆ. ಈ ರೀತಿಯಾಗಿ ಪಕ್ಷದ ಹಂಗನ್ನು ಮರೆತು, ಸೊ ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿರುವಂಥ ಜಾತಿ, ಮತ, ಪಂಥ ಎಲ್ಲವನ್ನೂ ಮೀರಿ
ಒಬ್ಬ ಶುದ್ಧ ಹಸ್ತದ ರಾಜಕಾರಣಿಗೆ ಬೆಂಬಲ ಕೊಡೋದಕ್ಕೋಸ್ಕರ ಅವರ ಗೆಲುವನ್ನು ತಮ್ಮ ಗೆಲುವು ಅಂತ ಭಾವಿಸ್ಕೊಂಡು ಅವರಿಂದ ಯಾವುದೇ ಯೋಜನೆಗಳಿಂದ ಫಲಾನುಭವಿಗಳಲ್ಲ ಭಾಳಷ್ಟು ಜನ, ಆದರೆ ಅವರ ಗೆಲುವನ್ನು ತನ್ನ ಗೆಲುವು ಅಂತ ಭಾವಿಸ್ಕೊಂಡು ಅವರ ದೀರ್ಘಾವಧಿ ಸಾಧನೆಯನ್ನು ನಮ್ಮ ಸಾಧನೆ ಅಂತ ಭಾವಿಸ್ಕೊಂಡು ಅವರ ಗೆಲುವಲ್ಲಿ ತಮ್ಮ ಗೆಲುವನ್ನು ಕಂಡಂಥ ಈ ಕಾರ್ಯಕರ್ತರ ದಿನ ಇವತ್ತು ಸಿದ್ದರಾಮಯ್ಯನವರು ಅವರಿಗೆ ಅನ್ನರಾಮಯ್ಯ, ಸಿರಿಗನ್ನಡ ರಾಮಯ್ಯ, ಕನ್ನಡ ರಾಮಯ್ಯ, ಕೃಷಿ ರಾಮಯ್ಯ, ಅಹಿಂದ ರಾಮಯ್ಯ, ಇಂಥ ಅನೇಕ ಸವಾಲು ರಾಮಯ್ಯ, ಟಗರು ರಾಮಯ್ಯ, ವಕೀಲ ರಾಮಯ್ಯ ಅಂತೆಲ್ಲ ಹೆಸರಿತ್ತು. ಬಹುಶಃ ಇವತ್ತಿನಿಂದ ಅವ್ರಿಗೂ ದಾಖಲೆ ರಾಮಯ್ಯ, ರೆಕಾರ್ಡ್ ಬ್ರೇಕರ್ ರಾಮಯ್ಯ ಆಗಿ ಸಿದ್ದರಾಮಯ್ಯನವರು ಮತ್ತೊಂದು ದಾಖಲೆಯನ್ನು ಮತ್ತೊಬ್ಬ ರಾಮಯ್ಯನಾಗಿ ಇವತ್ತು ಸಮಾಜದ ಮುಂದೆ ಕಂಡಿದ್ದಾರೆ. ಅದು ಇಡೀ ಕರ್ನಾಟಕ ಹೆಮ್ಮೆ ಪಡಬೇಕಾದಂಥ ವಿಚಾರ. ಅದು ಕೇವಲ ಅಹಿಂದವರ್ಗ ಅಲ್ಲ, ಇಡೀ ಕರ್ನಾಟಕ. ಯಾಕೆ ಅಂತಂದರೆ ಕರ್ನಾಟಕ ಅಂತಂದರೆ ಒಂದು ಸಾಮರಸ್ಯದ ನಾಡು. ಆಮೇಲೆ ಇಲ್ಲಿ ನಮಗೆ ಗೊತ್ತಿರೋ ರೀತಿಯಲ್ಲಿ ಹಲವಾರು ಸಮಸ್ಯೆಗಳಿದ್ದು ಇಡೀ ರಾಜ್ಯ ತುಂಬ ಈಗಲೂ ಇದ್ದಾವೆ ಸಮಸ್ಯೆಗಳು. ಬಟ್ ಈ ರೀತಿ ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದವರು ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡ್ತಾ ಅದ್ರ ಪರವಾಗಿ ಹೋರಾಟ ಮಾಡ್ತಾ ಅತ್ಯಂತ ಉನ್ನತ ಹುದ್ದೆಗೆ ಬರೋದೇನಿದೆಯಲ್ಲ ಅದು ಒಂದು ರೀತಿ ಕ್ರಾಂತಿಕಾರಿ ಈ ಒಂದು ಕಾಲಘಟ್ಟದಲ್ಲಿ. ಅದು ಶಿಕ್ಷಣದ ಮೂಲಕ ಬಂದಿರುವಂಥದ್ದು, ಹೋರಾಟದ ಮೂಲಕ. ಸೊ ಅಂಬೇಡ್ಕರ್ ಆಶೆಯನ್ನು ಅವರು ಈಡೇರಿಸಿದ್ದಾರೆ. ಹಾಗಾಗಿ ಒಂದು ರೀತಿ ಪ್ರಜಾಪ್ರಭುತ್ವದಲ್ಲಿ ಹೆಮ್ಮೆ ಪಡಬೇಕಾದಂಥ ವಿಚಾರ. ದೇವರಾಜ್ ಅರಸು ಅವರ ರೆಕಾರ್ಡು ಮುರಿದಿರೋವಂಥದ್ದು ನಮಗೆಲ್ಲ ಪ್ರೇರಣೆ. ನೆಕ್ಸ್ಟ್ ಅಪ್ಕಮಿಂಗ್ ಲೀಡರ್ಸ್ ಏನಿದ್ದಾರೆ ಯೂತ್ ಪೊಲಿಟಿಕ್ಸಲ್ಲಿ, ಇವರು ಒಂದು ಬೆಂಚ್ ಮಾರ್ಕ್. ಹೆಂಗೆ ಕ್ರಿಕೆಟಲ್ಲಿ ರೆಕಾರ್ಡ್ಗಳು ಮಾಡೋಗ್ತಾರೆ ಹಂಗೆ ಇದು ಬೆಂಚ್ ಮಾರ್ಕ್. ಯಾವುದೇ ಒಂದು ಫೀಲ್ಡಲ್ಲಿ ಕ್ಷೇತ್ರದಲ್ಲಿ ಬೆಂಚ್ ಮಾರ್ಕ್ ಇಲ್ಲ ಅಂತಂದಾಗ ನಮಗೆ ಒಂದು ಗುರಿ ಟಾರ್ಗೆಟ್ ಅನ್ನೋದು ಸರಿಯಾಗಿ ಸಿಗೋಲ್ಲ, ಬಿಟ್ಟೋಗಿದ್ದಾರೆ. ಹಾಗಾಗಿ ಆಸ್ಪೈರಿಂಗ್ ಲೀಡರ್ಸು ನಾವು ಅವ್ರು ಬೆಳೆಸ್ತಾರೆ ಇವ್ರು ಬೆಳೆಸ್ತಾರೆ ಅಂತಂದ್ಬಿಟ್ಟು ಕೊರಗೋ ಬದಲು, ಕಂಪ್ಲೇಂಟ್ ಮಾಡೋದ್ರ ಬದಲು ಈ ಬೆಂಚ್ ಮಾರ್ಕ್ಗಳನ್ನು ನೋಡಿ ಅವ್ರೇನು ನಡೆದು ಬಂದಿದ್ದಾರೆ ಅವರಿಗಿಂತ ಮುಂಚೆ ಅತಿರಥ ಮಹಾರಥರು ಬಂದೋಗಿದ್ದಾರೆ. ಅವರಿಂದ ಪಾಠಗಳನ್ನು ಕಲಿತು ನಾವು ನೆಲಕ್ಕೆ ಇಳಿದು ಹೋರಾಟ ಮಾಡಿದರೆ ಇವ್ರ ಕನಸುಗಳು ಎಲ್ಲವೂ ಈಡೇರಿರಲ್ಲ. ಅವನು ಮುಂದಿನ ದಿನದಲ್ಲಿ ಈಡೇರಿಸೋದಕ್ಕೆ ನಮ್ಮಂಥ ಯುವ ಮುಖಂಡರಿಗೆಲ್ಲ ಸಾಧ್ಯ ಆಗುತ್ತೆ. ಸೊ ಆ ಒಂದು ಪ್ರೇರಣೆಯಿಂದ, ಆ ಒಂದು ಅಭಿಮಾನದಿಂದ ಹಾಗೂ ಕೃತಜ್ಞತೆಯಿಂದ ನಾನಿವತ್ತು ರಾಜಕಾರಣದಲ್ಲಿ ನೀವು ಮೈಕ್ ಹಿಡ್ಕೊಂಡು ನಾನು ಇಂಟರ್ವ್ಯೂ ಮಾಡ್ತೀರಂದ್ರೆ ನನ್ನ ಹೆಸರು ಸ್ವಲ್ಪ ಇದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಶ್ರೀ ಸಿದ್ದರಾಮಯ್ಯ ಸಾಹೇಬರು. ಸೊ ಆ ಒಂದು ಕೃತಜ್ಞತೆಯಿಂದನೂ ಬಂದಿವತ್ತು ನಾಟಿ ಕೋಳಿ ಸಾರು ಸವಿದು ಅವರಿಗೆ ಧನ್ಯವಾದ ತಿಳಿಸಿದ್ದೀವಿ. ಮುಂದೆ ನಮ್ಮ ಮೇಲೆಲ್ಲ ದೊಡ್ಡ ಜವಾಬ್ದಾರಿ ಇದೆ, ಅದನ್ನು ಖಂಡಿತವಾಗಿ ನಿಭಾಯಿಸ್ಕೊಂಡು ಹೋಗೋಷ್ಟು ಕಾನ್ಫಿಡೆನ್ಸು ಅವರಿಂದನೂ ನಾವು ಕಲ್ತಿದ್ದೀವಿ ಅಂತ. ಮತ್ತೆ ಲೆಜೆಸಿ ಕಂಟಿನ್ಯೂ ಆಗೋದು, ಅಹಿಂದ ಲೆಜೆಸಿಯನ್ನು ಈಗ ಸಿದ್ದರಾಮಯ್ಯನವರು ಒಂದು ದೊಡ್ಡ ಕೋಟೆಯನ್ನು ಕಟ್ಕೊಂಡಿದ್ರು, ಬಟ್ ಅದನ್ನು ಕಂಟಿನ್ಯೂ ಮಾಡಬೇಕು. ಇದರಲ್ಲಿ ಯುವಕರ ಜವಾಬ್ದಾರಿ ಎಷ್ಟಿದೆ? ಅಹಿಂದ ಯುವಕರ ಜವಾಬ್ದಾರಿ ಅದ್ರ ಬಗ್ಗೆ. ಅಹಿಂದ ಯುವಕರ ಜವಾಬ್ದಾರಿ ಭಾರಿ ದೊಡ್ಡದಾಗಿದೆ. ಅದಕ್ಕೆ ನಾವು ಶಿಕ್ಷಣಕ್ಕೆ ಒತ್ತು ಕೊಡೋದಷ್ಟೇ ಅಲ್ಲ, ಶಿಕ್ಷಣದ ಜೊತೆಗೆ ಹೆಚ್ಚು ಜ್ಞಾನ ಸಂಪಾದನೆ ಮಾಡಬೇಕು, ರಾಜಕೀಯ ಜ್ಞಾನ ಸಂಪಾದನೆ ಮಾಡಬೇಕು, ಪೊಲಿಟಿಕಲ್ ಕ್ಯಾಪಿಟಲ್ ಅಂತೀವಿ ಅದನ್ನು ಸಂಪಾದನೆ ಮಾಡಬೇಕು. ಹಾಗೆಯೇ ನಾವು ರಾಜ್ಯ ತುಂಬ ಪ್ರವಾಸ ಮಾಡಬೇಕು, ಓಡಾಡಬೇಕು, ಸಂಘಟನೆ ಮಾಡಬೇಕು. ಸೊ ಯುವಕರು ನಾವು ಆ ಲೀಡ್ರ್ ಅವ್ರ ಹತ್ರ ಹೋದರೆ ಅವ್ರನ್ನ ಓಲೈಸಿದರೆ ಬೆಳೆಸ್ತಾರೆ ಅಂತಂದರೆ ಸುಳ್ಳದು. ಈ ಕಾಲದಲ್ಲಿ ಸಾಧ್ಯ ಇಲ್ಲದು. ಈಗಿನ ಜನ್ರೇಷನ್ನು ವಾಟ್ ದೇ ಎಕ್ಸ್ಪೆಕ್ಟ್ ಅಂತಂದರೆ ಕ್ವಾಲಿಟಿ, ಗುಡ್ ಲೀಡರ್ಶಿಪ್ಪು, ಆಮೇಲೆ ಒಬ್ಬ ಕೆಲಸ ಮಾಡೋವಂಥ ಲೀಡರ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಕೆಲಸ ಮಾಡಿ ಬೆಳಿಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಇವರೆಲ್ಲ ಮಾರ್ಗದ. ಯಾಕಂದ್ರೆ 30-40 ವರ್ಷದಿಂದ ನಾನು ಯಾವುದೇ ಊರಿಗೆ ಹೋದರು ಕರ್ನಾಟಕದಲ್ಲೆಲ್ಲ ಹೇಳೋದು ಸಿದ್ದರಾಮಯ್ಯನವರು ಅಂಬಾಸಿಡರ್ ಕಾರಲ್ಲಿ ಬಂದಿದ್ದರು, ಸೈಕಲಲ್ಲಿ ಬಂದಿದ್ದರು, ಬೈಕಲ್ಲಿ ಬಂದಿದ್ದರು, ಯಾವುದೋ ಹಳ್ಳಿನಲ್ಲಿ ಮಲಗಿದ್ರು. ಅದು ಹೋರಾಟದ ಮೂಲಕ ಬಂದಂಥದ್ದಲ್ವ. ಸೊ ಹಾಗಾಗಿ ನಮಗದು ಪ್ರೇರಣೆ. ಒನ್ ವರ್ಡ್ ಸರ್ ಸಿದ್ದರಾಮಯ್ಯ ಬಗ್ಗೆ ಲಾಸ್ಟ್. ದ ಮೋಸ್ಟ್ ಇಂಟೆಲಿಜೆಂಟ್ ಪೊಲಿಟಿಷಿಯನ್ ಇನ್ ಇಂಡಿಯಾ ಅಂತ. ದ ಮೋಸ್ಟ್ ಇಂಟೆಲಿಜೆಂಟ್ ಪೊಲಿಟಿಷಿಯನ್ ಇಂಡಿಯಾ ಹ್ಯಾಸ್ ಎವರ್ ಸೀನ್ ಅಂತ ನಾನು ಹೇಳ್ಬೋದು ಅಂತ. ಇಂಟೆಲಿಜೆನ್ಸ್ ಅದು ಭಯಂಕರ ಇದೆ ಅವ್ರದ್ದು. ಇದು ನಾಟಿ ಕೋಳಿ ಮುದ್ದೆ ಅಂದರೆ ಇದು ನೋಟ ಪರರಿಚ್ಛೆ, ಊಟ ತನ್ನ ಇಚ್ಛೆ ಅಂತ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಒಂದು ಇಚ್ಛೆ ಇರುತ್ತೆ ಅಥವಾ ಒಂದು ಟೇಸ್ಟ್ ಇರ್ತದೆ. ಹಾಗಾಗಿ ಹಿಂದುಳಿದವರು ಇರ್ಬೋದು, ದಲಿತರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಎಲ್ರಿಗೂ ಈ ಮಾಂಸದ ಊಟ ಪ್ರಿಯರು. ಹಾಗಾಗಿ ಒಂದು ಏನಂದರೆ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಒಂದು ಚರಿತ್ರೆಯ ಒಂದು ಸುವರ್ಣಾಕ್ಷರದಲ್ಲಿ ಚರಿತ್ರೆಯನ್ನು ಬರೆದಿದ್ದಾರೆ ಅಂದರೆ ಕೋಟ್ಯಾಂತರ ಜನಗಳ ಹೃದಯವಂತರಾಗಿ ಅವರು ಇವತ್ತು ಕೋಟ್ಯಾಂತರ. ಸಿದ್ದರಾಮಯ್ಯ ಸಾಹೇಬರು ಒಂದು ಮಾತು ಹೇಳ್ತಾರೆ, ಏನು ಅಂದರೆ ನನ್ನ ಜನ ಯಾರು ಅಂದರೆ ಯಾರು ಇದುವರೆಗೂ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದಾರೋ, ಯಾರು ಒಂದು ಈ ಸಮಾಜದ ಕಟ್ಟಕಡೆ ವ್ಯಕ್ತಿಗಳಿದ್ದಾರೋ, ಯಾರು ಧ್ವನಿ ಇಲ್ಲದವರು ಇರ್ತಕ್ಕಂಥವ್ರು ಅವರು ನನ್ನ ಜನ ಅಂತಾರೆ. ಅಂದರೆ ಇದರ ಅರ್ಥ ಏನು ಅಂದರೆ ಬಸವಣ್ಣನವರ ಒಂದು ತತ್ವ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ತತ್ವ ಆಧಾರದ ಮೇಲೆ ಈ ಒಂದು ಇಡೀ ಒಂದು ಚರಿತ್ರೆ ಇವತ್ತೊಂದು ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ಒಂದು ಚರಿತ್ರೆ. ಕೋಟ್ಯಾಂತರ ಜನರ ಹೃದಯೇಶ್ವರ ಈ ಸಿದ್ದರಾಮಯ್ಯ. ಹಾಗಾಗಿ ಅವರ ಒಂದು ಈ ಒಂದು ಏನು ಒಂದು ರೆಕಾರ್ಡ್ ಮಾಡ್ತಾ ಇದ್ದಾರಲ್ಲ, ಇವತ್ತೊಂದು ದಾಖಲೆ
ಮಾಡ್ತಾ ಇದ್ದಾರಲ್ಲ, ನಿಜವಾಗಲೂ ಇದು ಶ್ರೇಷ್ಠವಾದಂಥ ಇದು. ಈ ದಿನಮಾನದಲ್ಲಿ ನಾವು ಸಿದ್ದರಾಮಯ್ಯ ಸಾಹೇಬರ ಜೊತೆ ನಾವು ಸಹಿತ ನಾವು ಜೀವಿಸ್ತಾ ಇದ್ದೀವಿ ಅಂದರೆ ಅದರ ನಮ್ಮೆಲ್ಲರ ಅದೃಷ್ಟ, ಹಿಂದುಳಿದವರ, ಅಲ್ಪಸಂಖ್ಯಾತರ, ಈ ಸಮಾಜದ ಕಟ್ಟಕಡೆ ವ್ಯಕ್ತಿಗಳ ಅದೃಷ್ಟ ಅಂತ ಹೇಳ್ಬೋದು. ಇಂಥ ಒಬ್ಬ ನಾಯಕರು ಸಿಗಿರೋದು ನಮ್ಮ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಇಡೀ ಭಾರತಕ್ಕೆ ಸರ್ವಶ್ರೇಷ್ಠವಾದಂಥ ಹೃದಯವಂತ ಒಂದು ಮಾನವತಾವಾದಿಯಂತ ಆಗಿರ್ತಕ್ಕಂಥ ಮತ್ತು ಸಹೃದಯರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಇಡೀ ಕೋಟ್ಯಾಂತರ ಜನರ ಒಂದು ಶುಭಾಶಯಗಳಿದೆಯಲ್ಲ, ಅವರೆಲ್ಲರ ಪರವಾಗಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅವರಿಗೆ ಒಂದು ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಸರ್, ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಇವತ್ತು ನಾವು ತುಂಬ ಖುಷಿಯಲ್ಲಿದ್ದೀವಿ. ಯಾಕಂದರೆ ನಿನ್ನೆಯವರೆಗೂ ನಮಗೂ ಒಂದು ಆತಂಕ ಇತ್ತು. ಏನು ಆತಂಕ ಅಂದರೆ ಇವತ್ತು ಸಂಕಷ್ಟ ಮತ್ತೊಂದು ಮಗದೊಂದು ಅಂತ ಹೇಳಿಬಿಟ್ಟು ಈ ಮೌಢ್ಯಗಳಲ್ಲಿ ನಮ್ಮ ಕಾರ್ಯಕ್ರಮನ ಯಶಸ್ವಿ ಆಗ್ಲಿಕ್ಕೆ ಬಿಡುತ್ತೋ ಇಲ್ವೋ ಅಂತ ಒಂದು ಆತಂಕ ಇತ್ತು. ಆದರೆ ಇವತ್ತು ನೀವೇ ನೋಡ್ತಾ ಇದ್ದೀರಿ, ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿಬಿಟ್ಟು ಈ ನಾಟಿ ಕೋಳಿ ಔತಣಕೂಟನ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ವೇದಿಕೆ ಕಾರ್ಯಕ್ರಮ ಕೂಡ ಈಗ ಜಸ್ಟ್ ಮುಗಿಸಿದ್ದೀವಿ. ಈ ಜನ ಸೇರಿದ್ದು ನಾವು ಆಯೋಜನೆ ಮಾಡಿದ್ದಕ್ಕೆ ವೇದಿಕೆಗೆ ಎಲ್ಲ ಜನ ಏನು ಎಲ್ಲ ಕಡೆಗಳಿಂದ ಬಂದಿದ್ದಾರಲ್ಲ, ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ಅವರು ಎಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ.